ಈ ಬಿಡದಿ ಜಟಾಪಟಿ ನಿಲ್ಲುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭೂಮಿ ಹಂಚಿಕೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂಥ ಬಹಳ ದೊಡ್ಡ ಆರೋಪವನ್ನ, ಗಂಭೀರ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂ.ಬಿ. ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಸಿಎಂ ಆಗಿದ್ದಂಥವ್ರು, ಅವರಿಗೆ KAIGB ಪಾತ್ರ ಏನಿರುತ್ತೆ ಅನ್ನೋದು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ರಾಜಕೀಯಕ್ಕಾಗಿ ಇದೆಲ್ಲ ಆರೋಪಗಳನ್ನ ಮಾಡ್ತಿದ್ದಾರೆ ಅವರು. ಲೂಸ್ ಟಾಕ್ ಮಾಡಬಾರ್ದು ಅಂತ ಎಂ.ಬಿ. ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂಥದ್ದು ಅಲ್ಲ. ಈಗ ನೋಡಿ, ಅವ್ರಿಗೆ ಅವರು ಸ್ವಾತಂತ್ರ್ಯ ಇದ್ದಾರೆ. ನಂದೇನಾದರೂ ಇದ್ರೆ ಆಯ್ತಪ್ಪ ಹೇಳಿ ಅವರು ಏನ್ರಿ. ಸುಮ್ಮನೆ ಇದನ್ನು ಈ ಲೂಸ್ ಟಾಕ್ ಬೇಡ. ನನ್ನ ರೋಲ್ ಇದೆ, ನನ್ನ KADB ರೋಲ್ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ದೇನೇನು KADB ಪಾತ್ರ ಏನಿದೆ, ನೀವೇನೇನು ಮಾಡಿದ್ರಿ, ಇದು ಬಿಡದಿ ಚುಪ್ನಾಗ ಮೀಟಿಂಗ್ಕಿಂತ ಮುಂಚಿತವಾಗಿ ನನ್ನ ಕಡೆ ಮಾಹಿತಿ ಪಡ್ಕೊಂಡಿದ್ದಾರೆ. ಮೀಟಿಂಗ್ನಲ್ಲೂ ಕೂಡ ಸರ್ ನನ್ನ ಕೂತ್ಕೊಳ್ತಾ ಹೇಳಿದ್ರು. ಪ್ರೊಸೀಡಿಂಗ್ಸ್ ಬಗ್ಗೆನೂ ಕೂಡ ಹೇಳಿ 2006 ಪ್ರೊಸೀಡಿಂಗ್ಸ್ ಎಲ್ಲಿದೆ ನಿಮ್ಮ KADB ಅಂಥೇಳಿ, ಅದು ಕೂಡ ಕೊಟ್ಟಿದ್ದೀವಿ. ಏನು ಬಂತಿದ್ರಲ್ಲಿ ನನ್ನ ಬಗ್ಗೆ ಲೂಸಾಗಿ ಮಾತಾಡೋಕೆ ಏನು ಬಂತಿದ್ದಕ್ಕೆ? ಮುಖ್ಯಮಂತ್ರಿಗಳು ನನ್ನ ಕರೆದ ಮೇಲೆ ನಮ್ಮ ಪಾತ್ರ ಇದ್ಮೇಲೆ ಹೋಗ್ಬಾರ್ದ ನಾನು? ಇವ್ರ ಮಾತು ಕೇಳಬೇಕಾ ನಾನು? ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ನೋಡಿ, ಇಂಥದ್ದು ಲೂಸ್ ಮಾತಾಡೋದು ನನಗೆ ಬರಲ್ಲ. ಕುಮಾರಸ್ವಾಮಿ ಅವರಿಗೆ ಎಂ.ಬಿ. ಪಾಟೀಲ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತದೆ. ಈ ತೆಗಿತೀನಿ ಬೀಸ್ತೀನಿ ಇವೆಲ್ಲ ರಾಜಕಾರಣದಾಗ ಇದು ಭಾಳ ಅಗ್ಗ ಆಗಿಬಿಟ್ಟಿದ್ದೀವಿ ನಾವು ರಾಜಕಾರಣಿಗಳು. ನಿಂದು ಬೀಸ್ತೀನಿ, ನಂದು ಬೀಸ್ತೀನಿ, ನಿಂದು ತೆಗಿತೀನಿ, ನಾನು ತೆಗಿತೀನಿ, ಇದೆಲ್ಲ ಅಸಹ್ಯಕರ ಮಾತುಗಳು. ನಾನೇನು ಅನ್ನೋದು